ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ಏನೇನು ತಿನ್ನೋದು ವೆಯ್ಟ್ ಲಾಸ್ಗೆ ಎಲ್ಲ ನೋಡೋಣ. ಮತ್ತು ಮಾರ್ನಿಂಗ್ ಮೇಲೆ ಬಂದಿದ್ದೆ, ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ ಅಂತೇಳ್ಬಿಟ್ಟು ಮೆಡಿಟೇಷನ್ ಮಾಡಿ ಹೋಗಿ ಮತ್ತೆ ಮಲ್ಕೊಂಬಿಟ್ಟೆ. ಫಸ್ಟ್ ಎದ್ದಿದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿತೀನಿ. ನಾರ್ಮಲ್ ವಾಟರ್, ಬಿಸಿನೀರು ಅಲ್ಲ, ನಾರ್ಮಲ್ ವಾಟ್ರು ಎದ್ದಿದ ತಕ್ಷಣ ಕುಡಿತೀನಿ. ಅದರಿಂದ ಹೊಟ್ಟೆನೂ ಕ್ಲೀನ್ ಆಗುತ್ತೆ ಮತ್ತು ವಾಶ್ರೂಮ್ಗೂ ನೀಟಾಗಿ ಆಗುತ್ತೆ. ಸೊ ಅದಕ್ಕೆ ಎದ್ದಿದ ತಕ್ಷಣ ಫಸ್ಟ್ ಒಂದು ನೀರು ಕುಡಿದ್ಬಿಡ್ತೀನಿ. ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಆಗಿರೋದ್ರಿಂದ ನಾನು ಆಫ್ಟರ್ನೂನೇ 12 o'clock ತಿನ್ನೋದು. ಅಷ್ಟುವರೆಗೂ ನನಗೆ ನೀರು ಕುಡಿಬೇಕಂತಿದ್ರೆ ಹೊಟ್ಟೆ ಹಸ್ದಾಗೆಲ್ಲ ಬರೀ ನೀರೇ ಕುಡಿತಾ ಇರ್ತೀನಿ. ಅದನ್ನು ಬಿಟ್ಟು ಏನೂ ತೊಗೊಳಕ್ಕೆ ಹೋಗಲ್ಲ. 12 o'clockವರೆಗೂ ನೀರೇ ಕುಡಿತಾ ಇರ್ತೀನಿ ನಾನು. ಮತ್ತು ಮೊನ್ನೆ ಎಲ್ಲ ಆಚೆ ಹೋಗ್ಬಿಟ್ಟು ನನಗೆ ಫೇಸಲ್ಲಿ ಪಿಂಪಲ್ ಆಗಿಬಿಟ್ಟಿತ್ತು. ಯಾವಾಗಲೇ ಆಗಲಿ ಹೀಟ್ ಏನಾದರೂ ಜಾಸ್ತಿ ಆಗಿಬಿಟ್ರೆ ನನಗೆ ಪಿಂಪಲ್ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮಗೂ ಹಾಗೇನಾ ಅಂತ ಕಮೆಂಟ್ ಮಾಡಿ ನನಗೆ. ಮತ್ತು ಬೆಳಿಗ್ಗೆನೇ ನಾನು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆಲ್ಮೋಸ್ಟು ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ ನಾನು ಕೆಲಸ ಮಾಡಿಬಿಟ್ಟು. ಇಲ್ಲ ಆಮೇಲೂ ಮಾಡ್ಕೋಬೋದಿತ್ತು, ಬಟ್ 12 o'clock ಅಷ್ಟಕ್ಕೆ ಮಾಡ್ಕೊಳೋಣ ಅಂತ. ಇಲ್ಲಾಂದರೆ 12 o'clockವರೆಗೂ ನನಗೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಕೆಲಸ ಮಾಡ್ತಾಯಿದ್ರೆ ಹೊಟ್ಟೆ ಹಸಿ ಎಲ್ಲ ಏನೂ ಇರಲ್ಲ ಅಂತೇಳ್ಬಿಟ್ಟು ಕೆಲಸ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಇವಾಗ 12 ಆಯಿತು. ಇವಾಗ ಏನಾದರೂ ಮಾಡ್ಕೊಂಡು ತಿನ್ನಬೇಕು ನಾನು. ಬನ್ನಿ ನೋಡೋಣ. ಫಸ್ಟ್ ಅಡುಗೆ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಏನಾದರೂ ಫ್ರೂಟ್ಸ್ ತಿಂದ್ಕೊಳ್ಳೋಣ, ಸ್ವಲ್ಪ ಎನರ್ಜಿ ಬರುತ್ತೆ ಅಂದ್ಬಿಟ್ಟು ಒಂದು 5 ಲಿಚ್ಚಿ ತೊಗೊಂಡಿದ್ದೀನಿ. 2 ನಮ್ಮ ಪೆಟ್ಸ್ಗೆ. ಲಿಚ್ಚಿ ಸ್ವಲ್ಪ ಕಾಸ್ಟ್ಲಿನೇ, ಆದರೂ ನನಗೆ ತುಂಬ ಇಷ್ಟ ಲಿಚ್ಚಿ ಅಂದರೆ. ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಾರ್ಟ್ಗಾಗಲಿ ಬ್ರೈನ್ಗಾಗಲಿ ಹೆಲ್ತ್ಗೆ ಅಂದರೆ ತುಂಬ ಒಳ್ಳೆಯದು. ಮತ್ತು ಶುಗರ್ ಪೇಷಂಟ್ಗೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಮತ್ತು ಕ್ಯಾನ್ಸರ್ಗೆ ಕಂಟ್ರೋಲ್ ಆಗುತ್ತೆ. ಎಲ್ಲದಕ್ಕೂ ತುಂಬ ಒಳ್ಳೆಯದು. ಮತ್ತು ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆಯದಿದು. ಸೊ ಅದಕ್ಕೆ ಅಟ್ಲೀಸ್ಟ್ ಒಂದೆರಡು ದಿನ ಆದರೂ ತಿನ್ನೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಲಿಚ್ಚಿ ಅಂದರೆ. ಬಟ್ ಯಾವಾಗಲೂ ತೊಗೊಳ್ಳಲ್ಲ, ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ಯಾವಾಗ ಸ್ವಲ್ಪ ತೊಗೊತೀನಿ ಅಷ್ಟೆ. ಪೆಟ್ಸ್ಗಳಿಗೆ ಹಾಕ್ಬೋದು, ಬಟ್ ಜಾಸ್ತಿ ಹಾಕ್ಬಾರ್ದು, ಅದರಲ್ಲಿ ಶುಗರ್ ಕಂಟೆಂಟ್ ಇರುತ್ತಲ್ಲ. ಸೊ ಅದಕ್ಕೆ ಒಂದೊಂದು ಪೀಸ್ ಆದರೂ ಕೊಡ್ಬೋದು. ಅದಕ್ಕೆ ಒಂದೊಂದು ಪೀಸ್ ಕೊಡ್ತಾಯಿದ್ದೆ. ಬಟ್ ನಮ್ಮ ಬೇಬಿ ತಿಂದಿಲ್ಲ ಲಾಸ್ಟ್ಗೆ. ಆಮೇಲೆ ಕ್ಯಾಂಡಿಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಕ್ಯಾಂಡಿ ತಿಂದಳು. ಬೇಬಿ ಸುಮ್ಮನೆ ಟೇಸ್ಟ್ ಮಾಡಿಬಿಟ್ಟು ಉಗಿತಾ ಇದ್ಲು. ಸೊ ಅದಕ್ಕೆ ಅವಳಿಗೆ ಇಷ್ಟ ಆಗಿಲ್ಲ, ಆದರೆ ಕ್ಯಾಂಡಿಗೆ ಇಷ್ಟ ಆಯಿತು. ಸೊ ಅದಕ್ಕೆ ಅವಳು ತಿಂತಾ ಇದ್ದಾಳೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅಡುಗೆಗೆ ಈಗ ಎಗ್ ಪಲ್ಯ ಮಾಡ್ಕೊಳ್ಳೋಣ ಅಂತ. ಸೊ ಅದಕ್ಕೆ ಎಣ್ಣೆ ಯೂಸ್ ಮಾಡೋ ಬದಲು ತುಪ್ಪ 1 ಸ್ಪೂನ್ ಯೂಸ್ ಮಾಡಿದ್ದೀನಿ. ತುಪ್ಪಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಮತ್ತು ಎಗ್ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಬೇರೆ ಏನೂ ಎಕ್ಸ್ಟ್ರಾ ಎಲ್ಲ ಏನೂ ಹಾಕಲ್ಲ. ಸ್ವಲ್ಪ ಉಪ್ಪು ಖಾರ ಹಾಕ್ಕೊತೀನಿ, ಅದು ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಹಾಕ್ಕೊಳ್ಳಲ್ಲ. ಎಗ್ ಪಲ್ಯಗೆ ಸ್ವಲ್ಪ ಜೋಳದ ದೋಸೆ ಮತ್ತು ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಹೊಟ್ಟೆ ಫುಲ್ ಆಯಿತು. ಮತ್ತು ಒಂದು 1/2 hour ಬಿಟ್ಟು ಸ್ವಲ್ಪ ನೀರು ಕುಡಿದೆ. ಆವಾಗೇ ನೀರು ಕುಡ್ದಿಲ್ಲ, ಒಂದು 1/2 hour ಬಿಟ್ಟು ನೀರು ಕುಡಿದೆ. ಆವಾಗ ಸ್ವಲ್ಪ ಜೀರ್ಣನೂ ಚೆನ್ನಾಗಾಯಿತು. ಮತ್ತು ಈವ್ನಿಂಗು ನನಗೆ ವಾಕ್ ಹೋಗಬೇಕು ಅನ್ನಿಸ್ತು. ಬಟ್ ಆಚೆ ಎಲ್ಲ ಹೋಗಲ್ಲ ನಾನು. ಇಲ್ಲೇ ಒಂದು ಚಾನೆಲ್ ಇರುತ್ತಲ್ಲ ಟಿ ವಿಲಿ, ವಾಕ್ ಎಟ್ ಹೋಮ್ ಅಂತ, ಯೂಟ್ಯೂಬಲ್ಲಿ ಅವ್ರದ್ದು ಫಾಲೋ ಮಾಡ್ತೀನಿ ನಾನು. ಅವ್ರದ್ದು ತುಂಬ ಇಷ್ಟ ನನಗೆ. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಯಾರಿಗಾದರೂ ಡ್ಯಾನ್ಸ್ ಆಡಿಕೊಂಡು ಇಲ್ಲ ವಾಕ್ ಮಾಡಿಕೊಂಡು ವರ್ಕೌಟ್ ಮಾಡಬೇಕು, ಅಲ್ಲೋಗಿ ಜಿಮ್ಮಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ಈ ಥರದ್ದೆಲ್ಲ ಮಾಡ್ಬೋದು. ಬೇಗ ಆಲ್ಮೋಸ್ಟ್ ಒಂದು 300 ಆದರೂ ಒಂದು ವೀಡಿಯೋದಲ್ಲಿ ಅಟ್ಲೀಸ್ಟ್ ಒಂದು 300 ಕ್ಯಾಲೋರಿ ಬರ್ನ್ ಮಾಡ್ಬೋದು ನಾವು. ಜೋಶ್ ತುಂಬಿಸ್ತಾರೆ ನಮಗೆ. ನಾವು ಜೋಶಲ್ಲಿ ಮಾಡ್ತೀರಿ. ಸೊ ಅದಕ್ಕೆ ನೀವು ಒಂದ್ಸರಿ ಟ್ರೈ ಮಾಡಿ ಇದು. ಮತ್ತು 30 minutes ಏನೋ ಮಾಡಿದ್ದು ವಾಕಿಂಗ್ ಮಾಡಿ ಸುಸ್ತಾಗಿಬಿಡ್ತು. ಮತ್ತು ಜೋಶ್ ಕೂಡ ತುಂಬಾ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಡ್ಯಾನ್ಸ್ ಇಷ್ಟಪಡೋರ್ಗು ಇರುತ್ತೆ. ಬರೀ ವರ್ಕೌಟ್ ಅಂದರೆ ಜಿಮ್ಗೆ ಹೋಗಿ ಮಾಡಬೇಕಂತ ಏನಿಲ್ಲ, ಕ್ಯಾಲೋರಿ ಬರ್ನ್ ಮಾಡೋಕ್ಕೆ ಹೀಗೂ ಮಾಡ್ಬೋದು. ನೋಡಿ, ನಾನು 309 ಕ್ಯಾಲೋರಿಯನ್ನು ಬರ್ನ್ ಮಾಡಿದ್ದೀನಿ. ಇದು ವಾಚಲ್ಲಿ ತೋರಿಸ್ತಾ ಇದೆ. 3542 ಸ್ಟೆಪ್ಸ್ ನಾನು ವಾಕ್ ಮಾಡಿದ್ದೀನಿ.
ಆಚೆ ಹೋಗಿ ವಾಕ್ ಮಾಡಬೇಕಂತ ಏನೂ ಇಲ್ಲ ನೋಡಿ, ಮನೇಲೆ 30 ಮಿನಿಟ್ಸಲ್ಲಿ ಎಷ್ಟು ವಾಕ್ ಮಾಡಿದ್ದೀನಿ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ನಾನು ವಾಟರ್ ಮೆಲನ್ ತೊಗೊತಾ ಇದ್ದೆ, ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ದೆ, ಯಾಕಂದರೆ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಟಯರ್ಡ್ ಆಗಿತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ದೆ. ಯಾವಾಗಾದರೂ ನನಗೆ ಹೊಟ್ಟೆ ಹಸಿ ಸ್ಟಾರ್ಟ್ ಆದ್ರೂ ನಾನು ವಾಟರ್ ಮೆಲನ್ನೇ ತಿನ್ನೋದು, ಯಾಕಂದರೆ ವಾಟರ್ ಮೆಲನ್ ತಿಂದರೆ ಸ್ವಲ್ಪ ನನಗೆ ಹೊಟ್ಟೆ ಹಸಿ ಕಮ್ಮಿ ಆಗುತ್ತೆ, ಆಮೇಲೆ ಹೊಟ್ಟೆನೂ ತುಂಬುತ್ತೆ. ಸೊ ಅದಕ್ಕೋಸ್ಕರ ನಾನು ವಾಟರ್ ಮೆಲನ್ನೇ ತಿಂತೀನಿ. ಮತ್ತು ಇದರಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಸೊ ಅದಕ್ಕೆ ದಿನಾನೂ ಡೈಲಿನೂ ನಾನು ವಾಟರ್ ಮೆಲನ್ ತಿನ್ನೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ವಾಟರ್ ಮೆಲನಿಂದ ತುಂಬ ಆರಾಮಾಗಿ ಬೇಗ ವೆಯ್ಟ್ ಲಾಸ್ ಮಾಡ್ಬೋದು, ಹೊಟ್ಟೆನೂ ತುಂಬ್ದಂಗೆ ಅನಿಸುತ್ತೆ, ಮತ್ತು ವಾಟ್ರೂ ನಮಗೆ ಎಷ್ಟು ಬೇಕೋ ಅಷ್ಟೂ ಹೋಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಹೈಲಿ ಪ್ರಿಫರ್ ಮಾಡ್ತೀನಿ ಎಲ್ಲರಿಗೂ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ನಾನು ಬೇಲ್ಪುರಿ ತಿಂದೆ, ಬೇಲ್ಪುರಿನೂ ಕೂಡ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ನೀವು ಕೂಡ ಟ್ರೈ ಮಾಡಿ. ಮತ್ತು ನೈಟಿಗೆ ನಾನು ಅನ್ನ, ರಸಮು ಮತ್ತು ಸ್ವಲ್ಪ ಚಿಕನ್ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತಿಂತಾಯಿದ್ದೀನಿ. ಇಷ್ಟೇ ಈ ವ್ಲಾಗು. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.